ಮಾಡೆಲಿಂಗ್ ಒಳಗ ಹೆಸರು ಮಾಡ್ಬೇಕು ಅನ್ಕೊಂಡಿದ್ದ ಸುಯಾಲಿ ಸರ್ವೆ ಲವ್ ಜಿಹಾದ್ಗ ಸಿಕ್ಕಾಕೊಂಡಿದ್ರು. ಏನಾಗತೈತಿ ಅಂತ ಗೊತ್ತಾಗೋ ಮುಂಚೆನೆ 4 ಮಕ್ಕಳ ತಾಯಿಯಾಗಿ ಇಸ್ಲಾಂ ಧರ್ಮದ ಮುಂದ ಯಾವ ಧರ್ಮನೂ ಇಲ್ಲ ಅಂತ ನಮಾಜ್ ಮಾಡಿಸ್ತಿದ್ರು. 24 ಗಂಟೆ ಕೂಡ ನಾನು ಕಿರುಕುಳವನ್ನ ಅನುಭವಿಸಿದೀನಿ ಅಂತಾರೆ. मेरा बस ये था कि जो मैं झेल के आई हूँ तो मुझे पता है कि मैंने क्या झेला है 10 साल. ಲವ್ ಜಿಹಾದ್ ಅನ್ನೋದು ಇಲ್ವೇ ಇಲ್ಲ ಅನ್ನೋರು ಈಗ ಎಲ್ಲಿದ್ದಾರ? ಸುಯಾಲಿ ಸರ್ವೆ ಒಂದು ಜೀವಂತ ಸಾಕ್ಷಿ ಲವ್ ಜಿಹಾದ್ ಹೆಂಗೆಲ್ಲ ಕೆಲಸ ಮಾಡ್ತೈತಿ ಅಂತ. ದಿ ಕೇರಳ ಸ್ಟೋರಿ 2 ಈ ಪಾರ್ಟ್ ರಿಲೀಸ್ ಆದಾಗಿನಿಂದನೂ ಒಂದೊಂದ ಲವ್ ಜಿಹಾದ್ ಕಥೆಗಳು ಹೊರಗೆ ಬರಾಕತ್ತಾವ. ಮೂವಿ ಒಳಗ ಅಮಾಯಕ ಹೆಣ್ಣುಮಕ್ಕಳು, ಬಡವ ಹೆಣ್ಣುಮಕ್ಕಳು ಅಥವಾ ಮಧ್ಯಮ ವರ್ಗದ ಹೆಣ್ಮಕ್ಳು ಯಾವ ರೀತಿ ಲವ್ ಜಿಹಾದ್ ಬಲೆಗೆ ಸಿಕ್ಕಾಕೊಂಡು ಒದ್ದಾಡಿದ್ರು, ಕೆಲವೊಬ್ರು ಪ್ರಾಣನ ಬಿಟ್ರು, ಇನ್ನು ಕೆಲವೊಬ್ರು ಉಳಿದು ಬಂದು ಈ ರೀತಿ ಆಗಬಾರ್ದು ಅಂದ್ರೆ ಈ ರೀತಿ ಮಾಡಬೇಡ್ರಿ ಅಂತ ಬುದ್ಧಿ ಹೇಳಕತ್ತಿದ್ರು. ಆದ್ರ ಈ ಲವ್ ಜಿಹಾದ್ ಟ್ರ್ಯಾಪು ಬರೀ ಮಧ್ಯಮ ವರ್ಗ, ಬಡವರ್ಗ ಉಳಿದಿಲ್ಲ, ಸೆಲೆಬ್ರಿಟಿಗಳನ್ನು ತಲುಪೈತಿ. ಇಲ್ಲಿ ಮಿಸ್ ಇಂಡಿಯಾ ಅರ್ತ್ ಸಯಾಲಿ ಸುರ್ವೆ ಮಾಡೆಲಿಂಗ್ ಜಗತ್ತನ್ನ ಆಳ್ಬೇಕನ್ಕೊಂಡಿದ್ದವಳು. ಈಕೆ ಬಹಳಷ್ಟು ಕನಸುಗಳನ್ನ ಹೊತ್ಕೊಂಡಿದ್ಲು. ಕನಸಿಗೆ ಒಂದು ಗರಿ ಅನ್ನೋ ಹಂಗ ಮಿಸ್ ಇಂಡಿಯಾ ಅರ್ತ್ ಕೂಡ ಆಗಿದ್ಲು. ಆದ್ರ ಒಂದೇ ಒಂದು ತಪ್ಪು ನಿರ್ಧಾರದಿಂದ ತನ್ನ ಗುರಿ, ಕರಿಯರ್ ಎಲ್ಲ ಹಾಳಾಯ್ತು. ಲವ್ ಜಿಹಾದ್ ಬಲಿ ಒಳಗ ಯಾವ ರೀತಿ ಈಕಿ ಒದ್ದಾಡಿದ್ಲು, ನರಕ ಯಾತನೆ ಅನುಭವಿಸಿದ್ಲು, ಅದ್ರ ಬಗ್ಗೆ ಈಗ 10 ವರ್ಷ ಆದ್ಮೇಲೆ ಮೌನ ಮುರಿದು ವಾಪಸ್ ಹಿಂದೂ ಧರ್ಮಕ್ಕೆ ಘರ್ ವಾಪಸಿ ಮಾಡ್ಯಾಳ. ಆಕಿ ಕತ್ತಿ ಏನು ಅದನ್ನ ಹೇಳೋಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡ್ರಿ. ಈಕಿ ಮಾಡೆಲಿಂಗ್ ಜಗತ್ತನ್ನ ಆಳ್ಬೇಕು ಅಂತ ಬಂದಿದ್ಲು. ಒಂದಕ್ಕಿಂತ ಒಂದು ಗುರಿ ಇಟ್ಕೊಂಡಿದ್ಲು. ಸಾಕಷ್ಟು ಸೌಂದರ್ಯ, ಬುದ್ಧಿವಂತಿಕೆ, ವಯಸ್ಸಿಗೆ ಮೀರಿದ ಬುದ್ಧಿವಂತಿಕೆ ಇತ್ತು. ಅದೇ ಏನೋ ಗೊತ್ತಿಲ್ಲ, ಮಾಡೆಲಿಂಗ್ ಜಗತ್ತಿಗೆ ಕಾಲಿಟ್ಟು 2 ವರ್ಷದಾಗ ಈಕಿಗೆ ಮಿಸ್ ಇಂಡಿಯಾ ಅರ್ತ್ ಅನ್ನೋ ಕಿರೀಟ ಸಿಕ್ತು. ಅದು ಸಿಕ್ತಿದ್ದಂಗೆ ನಾವು ಮಿಸ್ ಯೂನಿವರ್ಸ್, ಮಿಸ್ ವರ್ಲ್ಡ್ ಆಗಬೇಕು ಅನ್ನೋ ಕನಸಿಟ್ಕೊಂಡಿದ್ಲು. ಆದ್ರೆ ಒಂದು ತಪ್ಪು ನಿರ್ಧಾರ ಮಾಡಿಬಿಟ್ಲು. ಆಕಿ ಮಾಡಿದ ತಪ್ಪು ಏನು ಅಂತಂದ್ರ, ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ಮದ್ವಿ ಆಗಿದ್ದು, ಪ್ರೀತಿ ಮಾಡಿ ಲವ್ ಜಿಹಾದ್ ಬಲೆ ಒಳಗ ಬೀಳಾಕತ್ತೀನಿ ಅಂತ ಗೊತ್ತಿಲ್ಲ ಸಯಾಲಿ ಸುರ್ವೆ ಆತಿಫ್ನನ್ನ ಲವ್ ಮಾಡಿ ಮದ್ವೆ ಆಗ್ತಾಳ. ಮದ್ವಿ ಆಗಾಕ ಇಸ್ಲಾಂ ಧರ್ಮವನ್ನ ಒಪ್ಕೊಂಡ್ಲು. ಅದಾದ್ಮೇಲೆ ಶುರುವಾಗಿತ್ತು ನೋಡ್ರಿ ಆಕಿಗೆ ನರಕ ಯಾತನೆ. ಇವ ನನಗ ಸಪೋರ್ಟ್ ಮಾಡ್ತಾನ, ಮುಂದಿನ ದಾರಿಯನ್ನ ತೋರಿಸ್ತಾನ, ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಇರ್ತಾನ ಅಂತ ಆತಿಫ್ನ ಮದ್ವೆ ಆಗಿದ್ಲು. ಆತಿಫ್ನ ಮುಖ ಮದ್ವೆಯಾಗಿ ಕೆಲವೇ ತಿಂಗಳೊಳಗ ಗೊತ್ತಾಗಿತ್ತು. ಏನೆಲ್ಲ ನೋವನ್ನ ಆಕೆ ಅನುಭವಿಸಿದ್ಲು ಆಕಿ ಬಾಯಿಂದನ ಕೇಳಿ. मुझे कहीं ना कहीं कोशिश करनी चाहिए कि ये रिश्ता आगे जाए, लेकिन एक लिमिट होती है टॉलरेट करने की, सहन करने की, जो मेरी ख़त्म हो चुकी है. क्योंकि 24 घंटा जब आपको गालियों के अलावा बातें नहीं सुनने मिलती, मारपीट के अलावा बिना कोई गलती के मारपीट की जाती है आपके साथ, और जिसकी आपको आदत नहीं होती है, तो वो नॉर्मलाइज हो जाती है वो चीज़ें. और मैं नहीं चाहती थी कि मेरे बच्चों के सामने ये सब हो. उनकी आज उम्र बढ़ते जा रही है और मैं नहीं चाहती थी कि उनको वो ट्रॉमा लाइफ टाइम के लिए बैठे. ಮನೆಯವ್ರನ್ನೆಲ್ಲ ಬಿಟ್ಟು ಹೋಗಿದ್ಲು, ವಿರೋಧ ಕಟ್ಕೊಂಡಿದ್ಲು. 2019 ಮದ್ವೆ ಆಗಿದ್ಲು. 24 ತಾಸು ಹೊಡಿತಿದ್ದ, 24 ತಾಸು ಕೂಡ ಬೈತಿದ್ದ, ಪ್ರೀತಿಯ ಮಾತಿರ್ಲಿಲ್ಲ. ತಾನೊಬ್ನೇ ಅಲ್ಲದೆ ಮನೆಯವರೆಲ್ಲ ನನಗೆ ಚಿತ್ರಹಿಂಸೆ ಕೊಡ್ತಾ ಇದ್ರು. ನಾನು ಗರ್ಭಿಣಿ ಅನ್ನೋದನ್ನು ಲೆಕ್ಕಿಸ್ಲಿಲ್ಲ. ಮಗು ಮುಖ ನೋಡ್ಕೊಂಡು ಜೀವನ ಕಳೆದೆ. ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರು, ಅದು ಸರಿ ಹೋಗ್ಲಿಲ್ಲ. ನನ್ನ ಹತ್ರ ತಡ್ಕೊಳ್ಳೋ ಶಕ್ತಿ ಉಳಿಲಿಲ್ಲ ಅಂತ ಹೇಳ್ಯಾರ. ಅದಷ್ಟೇ ಅಲ್ರಿ, ಹಿಂದೂ ಧರ್ಮದ ಆಚರಣೆಯನ್ನ ನಾನು ಸ್ವಲ್ಪ ದಿನಗಳ ಕಾಲ ಮುಂದುವರಿಸಿದ್ದೇ ಕೂಡ. ಬಟ್ ಇಸ್ಲಾಂ ಧರ್ಮದ ಮುಂದೆ ಯಾವ ಧರ್ಮ ಕೂಡ ದೊಡ್ಡದಲ್ಲ. ಇಸ್ಲಾಂ ಅಲ್ಲಿ ಇರೋದು ಯಾವ ಧರ್ಮದಲ್ಲೂ ಇಲ್ಲ. ನೀನು ಆ ಧರ್ಮವನ್ನ ಬಿಡಲೇಬೇಕು, ನಮಾಜ್ ಮಾಡಬೇಕು, ಕುರಾನ್ ಓದಬೇಕು ಅಂತ ನನ್ನ ಹತ್ರ ಕುರಾನ್ ಓದಿಸಿದ್ರು ಅಂತೆಲ್ಲ ಹೇಳ್ಯಾರ. सबसे पहले तो निकाह हुआ था
जो एक पहला स्टेप होता है उनके धर्म में, उसके बिना आप कोई कोर्ट मैरिज या कोई आपका गिना नहीं जाता है, वैलिड नहीं होता है। तो उसके लिए आपको पहले निकाह करना पड़ता है और उसके बाद कन्वर्जन करना पड़ता है, जब आपकी शादी जायज़ मानी जाती है उनके धर्म में। उसके मतलब अगर आप वो नहीं करते हो तो आपकी शादी एक जिना मानी जाती है। जो आप कोई भी औरत के साथ कोई भी संबंध रख सकते हैं उसको जिना बोलते हैं। तो वो ना हो, इसके लिए निकाह किया जाता है। लेकिन मैं जो बचपन से सीखते आई हूँ, मैंने बहुत टाइम तक कोशिश की कि मैं वो करते रहूँ। बाद में जब ओपनली उसका विरोध किया गया तब मुझे बंद करना पड़ा, और तब धीरे धीरे मुझे ऐसा दिखाया गया कि दूसरे कोई भी धर्म में ऐसी चीज़ें नहीं है या फैक्ट नहीं है जो इस्लाम में है। ऐसी सारी चीज़ें बोल के फिर मुझे नमाज वगैरह सिखाया गया। मैंने थोड़े दिन नमाज वगैरह भी पढ़ा है, लेकिन इंसानियत ही नहीं है। अगर कोई इंसान में जिसके लिए आप सब छोड़ के आए हो, कोशिश कर रहे हो पूरी, लेकिन वो इंसान में इंसानियत नहीं है। आपको एक प्रोडक्ट के दर्जे पे अगर वो लाके रख देता है तो फिर मन से सारी चीज़ें हट जाती है, और फिर तब से मैंने बंद कर दिया। ಇಸ್ಲಾಂ ಧರ್ಮದಾಗಿರೋದು ಬೇರೆ ಯಾವ ಧರ್ಮದಾಗೂ ಇಲ್ಲ ಅಂತ ಹೇಳಿ ಆಕಿ ತಲೆ ತುಂಬಿದ್ರು. ಎಷ್ಟೋ ದಿನ ಆಕಿ ಕೂಡ ನಮಾಜ್ ಮಾಡಿದ್ದೆ ಅಂತ ಹೇಳಕತ್ತಾರ. ಈ ರೀತಿಯಾಗಿ ಟ್ರ್ಯಾಪ್ ಆಗಿದ್ದನ್ನ ನೋಡ್ಕೊಂಡು ಎಷ್ಟು ದಿನ ಸುಮ್ಮಿರ್ಲಿ, ಮಕ್ಕಳು ಕೂಡ ಬೆಳೆಯಕತ್ತಿದ್ವು. ಮಕ್ಕಳ ಮುಂದೆ ನಾನು ಈ ತರ ಹೊಡಿಸ್ಕೊಳ್ಳೋದು ಎಷ್ಟು ಸರಿ ಅಂತ ಹೇಳಿ ನಾನು ಅವನನ್ನ ಬಿಟ್ಟು ಹೊರಗೆ ಬಂದೀನಿ. ಈಗ ಕಾನೂನು ಹೋರಾಟ ನಡೆಸಾಕತ್ತೀನಿ ಅಂತ. मेरा बस ये था कि जो मैं झेल के आई हूँ, तो मुझे पता है कि मैंने क्या झेला है 10 साल। मैं लोगों को बता सकती हूँ। मैंने कल ओपनली बहुत सारी चीज़ें बोली नहीं, मेरे पास बहुत है बोलने के लिए, 10 साल के प्रूफ्स है, लेकिन मैंने दिए नहीं क्योंकि मेरे वो संस्कार ही नहीं है कि मैं इतनी गंदी इस पे जाऊँ। लेकिन मेरा ये बोलना है सारी लड़कियों से, जो कोई पीड़ित है या जिसको ऐसे कोई प्रॉब्लम्स है, तो वो प्लीज़ बाहर निकल के बोले। उनके सपोर्ट के लिए बहुत सारे लोग हैं जो उनके लिए खड़े हैं, तो वो बाहर निकल के बोले। इससे दूसरे लड़कियों को, औरतों को इंस्पिरेशन मिलेगा, कहीं ना कहीं ताकत मिलेगी। ನಿಮ್ಮೆಲ್ಲರ ಕಡೆಯಿಂದ ಒಳ್ಳೆಯೊಳ್ಳೆ ಅನಿಸ್ಕೋಬೇಕು ಅಥವಾ ಪಾಪ ಅಯ್ಯೋ ಅಂತ ನೀವು ಅನ್ನಬೇಕು ಅಂತ ನಾ ಹಿಂಗೆ ಹೇಳಕತ್ತಿಲ್ಲ. ಈ ರೀತಿ ಲವ್ ಜಿಹಾದ್ ಟ್ರ್ಯಾಪ್ಗೆ ಬೀಳ್ಬೇಡ್ರಿ. ನೀವು ಕೂಡ ಮೋಸ ಹೋಗಬೇಡ್ರಿ. ಮೋಸ ಹೋಗಿ ಈ ರೀತಿ ಧರ್ಮ ಬಿಡಬೇಡ್ರಿ ಅಂತ ಹೇಳಾಕತ್ತೀನಿ. ನಾನು ಅನುಭವಿಸಿರೋ ನೋವು ನನಗೆ ಮಾತ್ರ ಗೊತ್ತು. ಆ ನೋವು ಬೇರೆ ಯಾವ ಹೆಣ್ಣುಮಕ್ಕಳಿಗೂ ಬೇಡ. ಈ ಲವ್ ಜಿಹಾದ್ ಜಾಲ ನಮಗೆಲ್ಲ ಬಹಳ ಕೆಟ್ಟದ್ದು ಅಂತ ಹೇಳೋ ಉದ್ದೇಶದಿಂದ ಈ ರೀತಿ ಮಾತಾಡಕತ್ತೀನಿ ನಿಮ್ಮ ಮುಂದ ಅಂತ ಹೇಳಕತ್ತಾರ. ಅಂದ್ರೆ ನನಗೆ ಏನೂ ತಿಳಿದಿರೋ ವಯಸ್ಸೊಳಗನ ಈ ಒಂದು ತಪ್ಪು ಕೆಲಸ ಮಾಡಿದೆ. ತಪ್ಪು ಕೆಲಸ ಮಾಡಿದ್ರಿಂದ 10 ವರ್ಷ ನರಕ ಅನುಭವಿಸಿನಿ. ನೀವು ಈ ರೀತಿ ನರಕ ಯಾತನೆ ಪಡಬೇಡ್ರಿ ಅನ್ನೋ ಕಿವಿ ಮಾತನ್ನ ಸಯಾಲಿ ಸುರ್ವೆ ಅವ್ರು ಹೇಳಕತ್ತಾರೆ. ಸೋ ಕಾಲ್ಡ್ ಮಂದಿ ಲವ್ ಜಿಹಾದ್ ಅನ್ನೋದು ಇಲ್ವೇ ಇಲ್ಲ. ಇದು ಬಿಜೆಪಿಯ ಪ್ರೊಪಗೊಂಡ. ಈ ರೀತಿ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತೈತಿ. ಹಿಂದೂ ಮುಸ್ಲಿಂ ಒಂದಾಗಿ ಬಾಳೋದ್ರಾಗ ಏನು ತಪ್ಪೈತಿ? ಕೋಮುಗಲಭೆ ಹುಟ್ಟಿಸ್ತಾರು. ಏನಿದು ಲವ್ ಜಿಹಾದ್ ಅಂದ್ರ? ಇದೇನು ಅಸ್ತಿತ್ವದಾಗ ಇಲ್ಲ ಅಂತ ಮಾತಾಡ್ತೀರಲ್ಲ. ಒಂದಲ್ಲ ಎರಡಲ್ಲ ಸಾಲು ಉದಾಹರಣೆಗಳು ಬರಕತ್ತಾವ. ಅನುಭವಿಸಿ ಎದ್ದು ಬಂದಿರೋ ಹೆಣ್ಮಕ್ಳು ಮಾತಾಡಕತ್ತಾರ. ಅನುಭವಿಸಿ ಸತ್ತು ಹೋಗಿರೋರ ತಂದೆ ತಾಯಿ ಮಾತಾಡಕತ್ತಾರ. ಅವ್ರ ಮಾತುಗಳನ್ನ ಕೇಳ್ಕೊಂಡ ಮೇಲೂ ನಿಮಗ ಲವ್ ಜಿಹಾದ್ ಇಲ್ಲ ಅಂತ ಅನ್ನಿಸ್ತೈತೇನು? ಒಂದ್ ವೇಳೆ ಹಂಗ ಅನ್ನಿಸ್ತಿದ್ರ ನಿಮ್ಮ ತಲೆ ಒಳಗ ಲವ್ ಜಿಹಾದ್ ಇಲ್ಲ ಅನ್ನೋ ಭೂತ ಹೋಗ್ಕೊಂಡ್ಬಿಟ್ಟೈತಿ. ಆ ಭೂತ ನಿಮ್ಮ ಕಣ್ಣು ಮುಚ್ಚಿಬಿಟ್ಟೈತಿ, ನಿಮಗೇನು ಕಾಣಕತ್ತಿಲ್ಲ. ಆದ್ರ ಅನುಭವಿಸಿದವರ ನೋವು, ಅವರ ದುಃಖ ಅವ್ರ ಕಣ್ಣಿಲೆ ಈಗ ಮಂದಿಗೆ ಗೊತ್ತಾಗತೈತಿ.